ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಪದ್ಯಪಾಠ 1 ಪಾರಿವಾಳ. ಈ ಪದ್ಯದ ಸಾರಾಂಶ ಅಥವಾ ಭಾವಾರ್ಥ. ಪಾರಿವಾಳ ಪದ್ಯದ ಕವಿ ಸೂರಂ ಎಕ್ಕುಂಡಿ. ಕವಿ ಪರಿಚಯ. ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಇವರು ಹುಟ್ಟಿದ್ದು 1923ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. 1944ರಲ್ಲಿ BA ಪದವಿ ಪಡೆದ ಎಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೋಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. 35 ವರ್ಷಗಳ ಸೇವೆಯ ನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು. ಇವರ ಕೃತಿಗಳು: ಕವನ ಸಂಕಲನ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು, ಕಥಾ ಸಂಕಲನ, ನೆರಳು, ಕಾದಂಬರಿ, ಪ್ರತಿಬಿಂಬಗಳು, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ. ಶ್ರೀಯುತರು 1995ರಲ್ಲಿ ನಿಧನರಾದರು. ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರಂ ಎಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಪದ್ಯದ ಭಾವಾರ್ಥ. ಪ್ಯಾರ 1. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಭಾವಾರ್ಥ. ದಟ್ಟವಾದ ಕಾಡಿನಲ್ಲಿ ದೊಡ್ಡದಾದ ಮರದ ಪೊಟರಿನಲ್ಲಿ ಪುಟ್ಟ ಸಂಸಾರ ಮಾಡಿಕೊಂಡು ಮುದ್ದಾದ ಪಾರಿವಾಳಗಳ ಜೋಡಿ ವಾಸವನ್ನು ಮಾಡುತ್ತಿತ್ತು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು, ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಈ ಪ್ಯಾರಾದ ಭಾವಾರ್ಥ. ಆ ಪಾರಿವಾಳಗಳು ಹಗಲು ಇರುಳು ಜೊತೆಯಾಗಿಯೇ ಬಾಳಿದವು, ಎಂದಿಗೂ ಒಂದನ್ನು ಬಿಟ್ಟು ಒಂದು ಅಗಲಿ ಇರಲಾರವು. ಆ ಪಾರಿವಾಳಗಳಿಂದ ಮರದ ಪೊಟರಿನಲ್ಲಿ ಖುಷಿ ತುಂಬಿತು. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದವ ಆನಂದದಿಂದ ಬಾಳಿ. ಭಾವಾರ್ಥ. ಆ ಪಾರಿವಾಳಗಳು ಇಟ್ಟ ಮೊಟ್ಟೆಗಳು ಒಡೆದು ಮುದ್ದಾದ ಮರಿಗಳ ಮಧುರವಾದ ಕೂಗನ್ನು ಕೇಳಿ ಪಾರಿವಾಳಗಳಿಗೆ ಖುಷಿಯಾಯಿತು. ಹೀಗೆಯೇ ಆನಂದದಿಂದ ದಿನಗಳನ್ನು ಕಳೆದವು. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಶಿಲುಕಿ ಸೆರೆಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಈ ಪದ್ಯದ ಭಾವಾರ್ಥ. ಇದೊಂದು ಕಥನ ಕವನ ಇರುವುದರಿಂದ ನಮಗೆ ಬೇಗನೆ ಅರ್ಥ ಆಗುತ್ತದೆ. ಭಾವಾರ್ಥ ತುಂಬ ಸರಳವಾಗಿದೆ. ಪದ್ಯವನ್ನು ಓದಿದರೆ ಸಾಕು, ನಮಗೆ ಭಾವಾರ್ಥ ಬೇಗನೆ ತಿಳಿದು ಬಿಡುತ್ತದೆ. ಒಂದು ದಿನ ಬೇಡನೊಬ್ಬನು ಬಂದು ಬಲೆಯನ್ನು ಹರಡಿದನು. ಪುಟ್ಟ ಮರಿಗಳು ಹಾರುತ್ತಾ ಹಾರುತ್ತಾ ಬಂದು ಬಲೆಗೆ ಸಿಲುಕಿದವು. ಬಲೆಯಿಂದ ಹೊರಗೆ ಬರಲು ಒದ್ದಾಡತೊಡಗಿದವು. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಒಳಗೆ ಬಂದಿತು ಬಲೆಗೆ ಬಿಕ್ಕಿ ಬಿಕ್ಕಿ. ಪಾರಿವಾಳದ ಮರಿಗಳು ಬಲೆಗೆ ಬಿದ್ದುದನ್ನು ಕಂಡು ತಾಯಿ ಪಾರಿವಾಳ ಬಲೆಗೆ ಧುಮುಕಿತು. ಅದು ಕೂಡ ಬಲೆಯಲ್ಲಿ ಸಿಲುಕಿ ಒದ್ದಾಡತೊಡಗಿತು. ಅದನ್ನು ಕಂಡು ಗಂಡು ಪಾರಿವಾಳ ಕೂಡ ಬಲೆಯ ಬಳಿ ಬಂದು ಮರಿ ಮತ್ತು ಹೆಂಡತಿಯ ಸ್ಥಿತಿ ನೋಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿತು. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹೆಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಈ ಪದ್ಯದ ಭಾವಾರ್ಥ. ಮರಿ ಪಾರಿವಾಳಗಳ ಮೇಲಿನ ಮೋಹದಿಂದ ವಿವೇಕವನ್ನು ಕಳೆದುಕೊಂಡು ಬಲೆಯೊಳಗೆ ಜೋಡಿ ಪಾರಿವಾಳಗಳು ಬಲೆಗೆ ಬಿದ್ದವು. ಹೀಗೆ ಇಡೀ ಪಾರಿವಾಳಗಳ ಸಂಸಾರ ಬಲೆಗೆ ಬಿದ್ದಿತು. ಹಸಿದ ಬೇಡನು ಬಲೆಯೊಳಗೆ ಬಿದ್ದ ಪಾರಿವಾಳಗಳನ್ನು ಎತ್ತಿಕೊಂಡು ಹೋದನು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಈ ಪದ್ಯದ ಭಾವಾರ್ಥ. ಅತಿಯಾದ ಮೋಹದಿಂದ ಆವರಿಸಿರುವ ಬುದ್ಧಿ ಸರ್ವನಾಶಕ್ಕೆ ಕಾರಣ. ಅದಕ್ಕಾಗಿ ಅತಿಯಾದ ಮೋಹವನ್ನು ತೊರೆದು ಬಾಳಬೇಕು. ಎಂಥದ್ದೇ ಪರಿಸ್ಥಿತಿ ಬಂದರೂ ತಾಳ್ಮೆಯಿಂದ ಯೋಚಿಸಬೇಕು. ಪಾರಿವಾಳಗಳು ತಾಳ್ಮೆಯಿಂದ ಯೋಚಿಸಿದ್ದರೆ ಅವುಗಳ ಜೀವ ಉಳಿಯುತ್ತಿತ್ತು. ಒಟ್ಟಾರೆಯಾಗಿ ಈ ಕವನದ ಸಾರಾಂಶ ಇಷ್ಟೇ. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು.
ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ತಮ್ಮ ಪ್ರೋತ್ಸಾಹಕ್ಕೆ ಸದಾ ನನ್ನ ವಂದನೆಗಳು. ಧನ್ಯವಾದಗಳು.